ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. 1 ತಿಂಗಳ ನಂತರ ಶ್ರೀಚಕ್ರ ನಿಮಗೆ ಸಿಗುತ್ತೆ. ಅದನ್ನ ಬೇಕಾದ ರೀತಿ ಉಪಯೋಗಿಸ್ಕೋಬಹುದು. ಸರಿ, ಒಪ್ಪಿಗೆ ಇದೆ. ನಂದೇನೋ ಪ್ರಶ್ನೆ ಇಲ್ಲ, ನಂಗೆ ಸಂಪೂರ್ಣ ಒಪ್ಪಿಗೆ ಇದೆ. ಸಾರಿ, ಹಾಗಾದ್ರೆ ಯಾವ ರೂಪದಲ್ಲಿ ಯಾರ್ಯಾರ ಮೂಲಕ ಯಾವ್ಯಾವ ಕೆಲಸಕ್ಕೆ ನಾಂದಿ ಸೂಚಿಸ್ತೀಯ ಅಂತ ಈಗ ನಾನು ಹೊರಡ್ತಾ ಇದ್ದೀನಿ ತಾಯಿ, ನಿತ್ಯವಾಹಿನಿ ನದಿ ದಡಕ್ಕೆ. ಅವನನ್ನ ಕೊಲ್ಲೋದು ಅಷ್ಟು ಸುಲಭದ ಕೆಲಸ ಅನ್ಕೊಂಡಿದ್ಯಾ? ಸಿಕ್ಕಾಕೊಂಡ್ರೆ ಏನ್ ಮಾಡ್ತೀಯಾ? ನಾನು ಹೇಗೆ ಸಿಕ್ಕಾಕೊಳ್ತೀನಿ? ಬಂಗಾರಿ ವಿರೂಪಾಕ್ಷನ್ ಸಾಯಿಸ್ತಾ ಇದ್ದ ಹಾಗೆ ಈ ಮಾರಿಗುಡಿ ಆ ಬಂಗಾರಿನೇ ಸಾಯಿಸ್ಬಿಡ್ತಾನೆ. ಇಬ್ರು ಕಥೆನೂ ಮುಗಿಯುತ್ತೆ. ಶ್ರೀಚಕ್ರನ ನೀನು ನಿನ್ನ ಶಿಷ್ಯ ಮಣಿಕಂಠ ಎತ್ಕೊಂಡು ಹೊರಡಿ, ನಾನು ಆಮೇಲೆ ಬಂದು ನಿಮ್ಮನ್ನ ಸೇರ್ಕೋತೀನಿ. ಬಂಗಾರಿ ವಿರೂಪಾಕ್ಷನ ಶೂಟ್ ಮಾಡ್ದ ಅಂತ ದಾಖಲೆಯಲ್ಲಿ ಬರೆದು ಶ್ರೀಚಕ್ರ ಕಳುವಾಗಿದೆ, ಅದರಲ್ಲಿ ಶಾಮೀಲಾಗಿದ್ದ ಬಂಗಾರಿ ಸಾವನ್ನಪ್ಪಿದ್ದಾನೆ, ಮಿಕ್ಕೋರು ಪರಾರಿಯಾಗಿದ್ದಾರೆ, ಅವ್ರ ಹುಡುಕಾಟ ನಡೀತಿದೆ ಅಂತ ಕಡತದಲ್ಲಿ ಬರೀತೀನಿ. ಅಲ್ಲಿಗೆ ಒಂದೇ ಗುರಿಗೆ ಇಬ್ಬರು ಶತ್ರುಗಳು ಡಮಾರ್. ನಿನ್ನ ಸೇಡ್ತಿರತ್ತೆ, ಶ್ರೀಚಕ್ರ ಮೊದಲು ನಿನ್ನ ಕೈ ಸೇರತ್ತೆ. ಅಂದ್ರೆ ವಿರೂಪಾಕ್ಷನ್ನ ಮುಗಿಸೇ ಬಿಡ್ತೀಯ? ಯಾಕೆ ಬೇಡವಾ? ಅವನ್ನ ಮುಗಿಸ್ಬಿಟ್ರೆ ಶ್ರೀಚಕ್ರದ ಉಪಾಸನೆ ಅದರ ಪ್ರಯೋಜನ ಎಲ್ಲ ಅವನಿಲ್ದೆ ಬಳಸೋಕ್ಕಾಗಲ್ವಾ? ಹಾಗೇನಿಲ್ಲ, ಅವನಿಲ್ದಿದ್ರು ಸಾಧ್ಯ ಇದೆ. ಹಾಗಿದ್ರೆ ಅವನ್ ಸತ್ರೆ ನಿನ್ಗೇನು ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲ. ಹಾಗಾದ್ರೆ ಅವನ್ನ ಮುಗಿಸ್ಬಿಡ್ಲಾ? ನಿನ್ನನ್ನು ತಡೆಯೋ ಹಕ್ಕು ಅಧಿಕಾರ ನನಗೇನಿಲ್ಲ, ನಿನ್ನಿಷ್ಟ. ಆದರೆ ನೀನು ನಿನ್ನ ಕೆಲಸ ಮಾಡ್ತೀಯ ಅಲ್ವಾ? ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿತ್ಯವಾಹಿನಿ ನದಿಲಿ ಒಂದಷ್ಟು ಕಳ್ಳ ವ್ಯಾಪಾರಿಗಳಿದ್ದಾರೆ. ಅರಣ್ಯ ಇಲಾಖೆಯವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದಷ್ಟು ಸಾಮಗ್ರಿಗಳನ್ನು ಸಾಗಾಣೆ ಮಾಡ್ತಿದ್ದಾರೆ. ನೀವು ಕಾಡನ್ನು ದಾಟಿ ಹೋದರೆ ನಿಮಗೆ ನಿತ್ಯವಾಹಿನಿ ನದಿ ಸಿಗತ್ತೆ. ನೀವು ದಡದಲ್ಲೇ ಕಾದು ಆ ಕಳ್ಳ ವ್ಯಾಪಾರಿಗಳು ಬಂದ ಕೂಡಲೇ ಅವರನ್ನು ತಡೆದು ನಿಲ್ಲಿಸಬೇಕು. ಅಲ್ಲ, ಈ ನದಿ ದಡದಲ್ಲಿ ನಿಂತ್ಕೊಳ್ಳಿ ಅಂತ ದೀಪದ ತಾಯಿ ಹೇಳಿದ್ರು. ಈ ನದಿ ಇಲ್ಲಿ ಶುರುವಾಗಿ 8 ಮೈಲಿ ದೂರದವರೆಗೂ ಇದೆ. ಎಲ್ಲಿ ಕಾಯಬೇಕು ಅಂತ ನಾನು ಕೇಳಲಿಲ್ಲ, ಆಕೆನೂ ಹೇಳಲಿಲ್ಲ. ಈಗೇನು ಮಾಡೋದು? ಸರಿ, ಇಲ್ಲೇ ನಿಲ್ಲೋಣ. ಅಮ್ಮನವ್ರು ಹೇಳಿದ್ದಾರೆ ಅಂದಮೇಲೆ ಅವರೆಲ್ಲ ಇಲ್ಲೇ ಬರ್ತಾರೆ ಅಂತ ಕಾಣುತ್ತೆ. ಸುನೀತಾ, ನಿಮ್ಮಕ್ಕ ಬಟ್ಟೆ ಹರಬೋಕೆ ಅಂತ ಹಿತ್ಲಿಗೆ ಹೋಗಿದ್ದಾಳೆ. ಅದನ್ನ ನೋಡ್ಕೊಂಡೇ ಬಂದೆ. ನಮ್ಮ ಮನೇಲಿ ನೀನು ಇರೋದು ಬೇಡ ಅಂತ ನಿಷ್ಠುರವಾಗಿ ಹೇಳಿದೆ. ನಿನಗದಿಂದ ಬೇಜಾರಾಗಿರ್ಬೇಕಲ್ವಾ? ಮತ್ತಿನ್ನೇನು ಭಾವ, ಇಂಥ ಸಮಯದಲ್ಲಿ ಒಂಚೂರು ಕರುಣೆ ಇಲ್ಲದೆ ಇರೋರ ಹಾಗೆ ವರ್ತಿಸ್ತಾ ಇದ್ದೀರಲ್ಲ.
ಇದನ್ನೆಲ್ಲ ಕೇಳಿಸ್ಕೊಂಡು ನಾನು ಇನ್ನೂ ಬದುಕಿದ್ದೀನಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ನನಗೋಸ್ಕರ ಅಲ್ಲದೆ ಇದ್ರು ನನ್ನ ಹೊಟ್ಟೆನಲ್ಲಿರೋ ಮಗುವಿನ ಉಳುವಿಗೋಸ್ಕರನಾದ್ರೂ ನಾನು ಉಸಿರಾಡಲೇಬೇಕು. ಸುನೀತಾ, ಯಾಕಿಂಥ ಮಾತುಗಳೆಲ್ಲ ಆಡ್ತೀಯ? ನಾನು ಹಾಗೆ ಆಡಿದ್ರಲ್ಲೂ ಒಂದು ಕಾರಣ ಇತ್ತು. ನನಗೂ ನೀನು ನಮ್ಮ ಮನೇಲಿ ಇರೋದೇ ಬೇಕಿತ್ತು. ಆದರೆ ಹಾಗಂತ ಬಾಯಿ ಬಿಟ್ಟು ಹೇಳೋ ಹಾಗಿರಲಿಲ್ಲ. ಲಲಿತಾ ಬೇಡ ಅಂದಮೇಲೆ ನಾನು ಇರಲಿ ಅಂದಿದ್ದಿದ್ರೆ ಆಮೇಲೆ ನೀನಿಲ್ಲಿ ನೆಮ್ಮದಿಯಾಗಿರೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಅವಳಿಗಿಂತ ಹೆಚ್ಚಾಗಿ ಒರಟಾಗಿ ನಿಷ್ಠುರವಾಗಿ ಮಾತಾಡಬೇಕಾಯ್ತು. ನೀವು ಆಡಿದ್ದು ನಾಟಕನೇ ಆದರೂ ನೋವು ಅನುಭವಿಸಿದವಳು ನಾನು ಭಾವ. ನೀವು ಅಷ್ಟೊಂದು ಕಟುವಾಗಿ ನಾನು ಇಲ್ಲಿರೋದು ಬೇಡ ಅಂತ ಹೇಳಿದಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡು ಸುನೀತಾ. ಸ್ವಲ್ಪ ಹೊತ್ತು ಅಂಥದ್ದನ್ನೆಲ್ಲ ನುಂಗ್ಕೊಂಡ್ರು ಮುಂದೆ ನೆಮ್ಮದಿಯಾಗಿರಬಹುದು ಅಲ್ವಾ? ಲಲಿತನ್ಗೆ ನಿನ್ನ ಕಂಡ್ರೆ ತುಂಬ ಪ್ರೀತಿ. ಅವಳ ಮನಸ್ಸು ತುಂಬ ಮೃದು. ಆದರೆ ನಾನು ನಿನ್ನ ಪರವಾಗಿ ನಿಂತರೆ ಅವಳದನ್ನು ಸಹಿಸ್ಕೊಳ್ಳಲ್ಲ. ಹೆಂಡತಿಯಾಗಿ ಅದು ಸಹಜ ಅಲ್ವಾ? ಅದಕ್ಕೆ ನಾನು ನಿಷ್ಠುರವಾಗಿ ಮಾತಾಡಬೇಕಾಯ್ತು. ಆದರೆ ಅದರ ಪರಿಣಾಮ ನೋಡು, ನಿನ್ನ ಕಣ್ಣು ಮುಂದೆನೇ ಇದೆ. ಇನ್ನಿನ ಬಾಣಂತನ ಮುಗಿಯೋವರೆಗೂ ಇಲ್ಲೇ ಆರಾಮಾಗಿರಬಹುದು. ಆದರೆ ಒಂದು ಮಾತು ಸುನೀತಾ, ನೀನಿಲ್ಲಿರೋದು ನನಗಿಷ್ಟ ಇಲ್ಲ ಅನ್ನೋ ಹಾಗೆ ವರ್ತಿಸ್ತೀನಿ. ಅದನ್ನು ನೀನು ತಪ್ಪು ತಿಳ್ಕೊಬಾರ್ದು, ನಿಜ ಅನ್ಕೋಬಾರ್ದು. ಅಪ್ಪ, ಈಗ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. 3 ದಿನದಿಂದ ಸರಿಯಾಗಿ ಊಟ ತಿಂಡಿ ಸೇರ್ತಾ ಇರಲಿಲ್ಲ, ನಿದ್ದೆನೂ ಬರ್ತಾ ಇರಲಿಲ್ಲ. ಇನ್ನು ಮುಂದೆ ಊಟ ತಿಂಡಿ ನಿದ್ರೆ ಮಾಡ್ಕೊಂಡು ಆರಾಮಾಗಿರು. ನಿನಗೇನಾದರೂ ಬೇಕಿದ್ರೆ ನನ್ನನ್ನು ಕೇಳು, ನಾನು ತಂದ್ಕೊಡ್ತೀನಿ. ಆಮೇಲೆ ಏನಾದರೂ ನೆಪ ಹೇಳಿದ್ರಾಯಿತು. ಮುಂದೆ ನಿನ್ನನ್ನು ನೀನಷ್ಟೇ ಅಲ್ಲ, ನಿನ್ನ ಹೊಟ್ಟೆಲಿರೋ ಮಗುನೂ ಚೆನ್ನಾಗಿ ನೋಡ್ಕೋಬೇಕು. ಆ ಜವಾಬ್ದಾರಿ ಇದೆ. ಬರ್ತೀನಿ. ಅಲ್ಲ, ಇಷ್ಟೊತ್ತಾಯ್ತು ಯಾರೂ ಬರಲೇ ಇಲ್ಲ, ಯಾರೂ ಕಾಣಿಸ್ತಾನೂ ಇಲ್ಲ. ಒಂದು ವೇಳೆ ನಾನು ಬರೋಕ್ಕೆ ಮುಂಚೆನೇ ಅವ್ರು ಬಂದು ಹೊಟ್ಟೋದ್ರ, ಇಲ್ಲ ನಾನೇ ತಡವಾಗಿ ಬಂದ, ಯಾವುದಾದ್ರೂ ಬೇರೆ ದಡದಲ್ಲಿ ಬಂದು ಹೊಟ್ಟೋದ್ರ? ಎಲ್ಲಿ ಅಂತ ಸರಿಯಾಗಿ ತಿಳ್ಕೊಳ್ದೆ ಸುಮ್ಮನೆ ಇಲ್ಲಿ ಕಾಲ ಕಳೆಯೋ ಹಾಗಾಗೋಯ್ತಲ್ಲ. ಸರಿ, ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ, ಇಲ್ಲ ಅಂದರೆ ಹೋಗೋಣ. ನಿತ್ಯವಾಹಿನಿಯಲ್ಲಿ ಒಂದಷ್ಟು ಕಳ್ಳ ವ್ಯಾಪಾರಿಗಳಿದ್ದಾರೆ. ಅರಣ್ಯ ಇಲಾಖೆಯವರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದಷ್ಟು ಸಾಮಗ್ರಿಗಳನ್ನ ಸಾಗಣೆ ಮಾಡ್ತಿದ್ದಾರೆ. ಯಾರ್ರಿ ನೀವು? ಏನು ಬೇಕು? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ತಿಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಆದರೆ ನೀವು ಯಾರು, ಏನು ನಡೆಸ್ತಾ ಇದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಕಳ್ಳರು ನೀವು,
ಕಳ್ಳು ಸಾಗಣೆ ಮಾಡ್ತಾ ಇದ್ದೀರಾ. ನಿಮ್ಮ ಬಗ್ಗೆ ಅಧಿಕಾರಿಗಳು ತಿಳಿಸ್ಲಾ? ಏಯ್ ಮುದುಕ, ವಯಸ್ಸಾಗಿದೆ, ಒಂದು ಬಿಟ್ಟ ಅಂದ್ರೆ ಇಲ್ಲೇ ಹೂತೋಗ್ತೀಯ. ಅಧಿಕಾರಿಗಳಿಗೆ ಹೇಗೆ ಹೇಳ್ತೀಯ? ಓ, ಹೊಡಿತೀರಾ? ಹೊಡೀರಿ ನೋಡೋಣ. ನಾನು ಇಲ್ಲಿಗೆ ಬರ್ತೀನಿ ಅನ್ನೋದು ನಮ್ಮ ಶಿಷ್ಯಂದ್ರಿಗೆ ತಿಳಿಸ್ ಬಂದಿದ್ದೀನಿ. ಇನ್ನು 10 ನಿಮಿಷದಲ್ಲಿ ನಾನು ಹೋಗಲಿಲ್ಲ ಅಂದರೆ ಅವರೇ ಇಲ್ಲಿಗೆ ಬಂದು ನಿಮಗೆಲ್ಲ ಒಂದು ಗತಿ ಕಾಣಿಸ್ತಾರೆ. ಆಗ ಅಧಿಕಾರಿಗಳು ಬೇಡ, ಯಾರೂ ಬೇಡ. ಏ ಇವಂದೊಳ್ಳೆ ಕಥೆ ಆಯ್ತಲ್ಲಯ್ಯ ನಮಗೆ. ಏನು ಬೇಕಪ್ಪ ನಿಂಗೆ? ನಮ್ಮ ಪಾಡಿಗೆ ನಮ್ಮ ಬಿಟ್ಬಿಡಯ್ಯ. ನಾನು ಕೇಳಿದ್ದನ್ನು ಕೊಟ್ಟರೆ ನಿಮ್ಮನ್ನು ಬಿಟ್ಬಿಡ್ತೀನಿ. ಏನು ಬೇಕು ನಿಮಗೆ? ನಿನ್ನ ಕೈಲಿ ಇದೆಯಲ್ಲ ಈ ಮಣ್ಣಿನ ಗಡ್ಡೆ, ಅದು ನನಗೆ ಕೊಡು. ಈ ಗೆಡ್ಡೆನೆಲ್ಲ ಕೊಡೋಕ್ಕಾಗಲ್ಲ. ಈಗಾಗಲೇ 5 ನಿಮಿಷ ಕಳೆದೋಯ್ತು. ಇನ್ನು 5 ನಿಮಿಷ ಕಳೆದ್ರೆ ನನ್ನ ಶಿಷ್ಯಂದ್ರು ಇಲ್ಲಿಗೆ ಬರ್ತಾರೆ. ನೋಡಿ, ಇದು ನಾವು 50,000 ಕೊಟ್ಟು ತೊಗೊಂಡಿರೋದು. ಪುಕ್ಸಟೆ ಕೊಡೋಕ್ಕಾಗುತ್ತಾ? ಹಣ ಕೊಡಿ, ತೊಗೊಂಡೋಗಿ. ನನ್ನ ಹತ್ರ ಯಾವ ಹಣನೂ ಇಲ್ಲ. ನಿನ್ನ ಕೈನಲ್ಲಿದೆಯಲ್ಲ ಅದನ್ನಾದ್ರೂ ಕೊಡು. ನಾವು ಕಷ್ಟಪಟ್ಟಿದ್ದೀವಿ ಇದನ್ನ ತರೋಕೆ. ಈ ಗಾರ ಬೇಕಾ ನಿಮಗೆ? ಆ ಕೆಂಪು ಹಳದಿ ದಾರದ ಪಕ್ಕ ಇನ್ನೊಂದಿದೆಯಲ್ಲ ಅದನ್ನ ಕೊಡು. ಅದು ದಾರನೇ? ಈ ದಾರ ತಗೊಂಡು ನೀವೇನು ಮಾಡ್ತೀರಾ? ದಾರನ ಅದು? ಆಯ್ತು, ಆ ದಾರನೇ ಕೊಡು, ನಮ್ಗೇನಕ್ಕಾದ್ರೂ ಬೇಕಾಗುತ್ತೆ. ಆಯ್ತು. ಇಲ್ಲಿಡಪ್ಪ. ಈ ಮಣ್ಣಿನ ಗಡ್ಡೆನ ಕಳ್ಳರಿಂದ ರಕ್ಷಣೆ ಮಾಡಿದ್ದಾಯ್ತು. ಇದನ್ನು ಇಲ್ಲೇ ಬಿಟ್ಟು ಬನ್ನಿ ಅಂತ ಆ ದೀಪದ ತಾಯಿ ಹೇಳಿದ್ಲು. ಇನ್ನಿದು ಅಮ್ಮನವ್ರಿಗೆ ಬಿಟ್ಟಿತ್ತು.
ಇದೇನಿದು? ಮರಕ್ಕೆ ಚಪ್ಪಲಿ ನೇತಾಕಿದ್ದಾರೆ. ಮರ ಅಂದರೆ ವೃಕ್ಷ ದೇವತೆ. ಸ್ವಲ್ಪನೂ ಸಂಸ್ಕಾರನೇ ಇಲ್ಲ ನಮ್ಮ ಜನಕ್ಕೆ. ಯಾರೇ ಅಲ್ಲಿ? ಯಾರೀ ಚಪ್ಪಲಿ ನೇತಾಕಿರೋದು? ನಾನೇ ಅಜ್ಜನವ್ರೆ ಚಪ್ಪಲಿ ನೇತಾಕಿರೋದು. ನೀನಾ? ಮರ ಅಂದರೆ ಪ್ರಕೃತಿ ದೇವತೆ, ಅದಕ್ಕೆ ಯಾರಾದರೂ ಚಪ್ಪಲಿ ನೇತಾಕ್ತಾರೇನೋ? ಅದು ಉತ್ಸವದ ಕಾಲ ಅಲ್ವಾ, ನನ್ನ ಚಪ್ಪಲಿ ಕಾಯೋ ಜಾಗ ತುಂಬ ಚಿಕ್ಕದು. ದೊಡ್ಡದು ಮಾಡ್ಕೊಳ್ಳೋಣ ಅಂತ ಕೊಂಬೆ ಕುಡಿಯೋಕೆ ಬಂದೆ. ನಾನೇ ಅಳತೆ ನೋಡೋಕ್ಕೆ ಚಪ್ಪಲಿ ಕೊಟ್ಟಿದ್ದು. ನಿನ್ನ ಚಪ್ಪಲಿ ಅಂಗಡಿ ಅಳತೆ ನೋಡೋದಕ್ಕೆ ಇಷ್ಟು ದೊಡ್ಡ ರೆಂಬೆ ಕಟ್ಟಿದ್ಯಾ? 2 ದೆಬ್ಬೆ ಇದ್ದರೆ ಸಾಕು, ಇಡೀ ದೇವಸ್ಥಾನದ ಉದ್ದಕ್ಕೆ ನಿನ್ನ ಚಪ್ಪಲಿ ಅಂಗಡಿ ಮಳಿಗೆ ಮಾಡ್ಬೋದು. ಮೊದಲು ತೆಗಿ ಇದನ್ನು. ತಪ್ಪಾಯಿತು ಅಂತ ಕೈ ಮುಗಿದು ಈ ವೃಕ್ಷ ದೇವತೆಯನ್ನು ಕೇಳ್ಕೊ. ತಪ್ಪಾಯ್ತು. ಊರಿನವರೆಲ್ಲ ನಿನ್ನ ಎಡವಟ್ರಾಯ ಅನ್ನೋದು ಸರಿಯಾಗೇ ಇದೆ. ಬಾ, ಊರ ಕಡೆ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬಾ, ಅಮ್ಮನವ್ರ ಕತೆ ಹೇಳ್ಕೊಂಬರ್ತೀನಿ. ಅಯ್ಯೋ, ನಾ ಮನೆಗೆ ಪುರ್ಲೆ ತಗೊಂಡು ಹೋಗ್ಬೇಕು. ನೀವು ನಡೀರಿ, ನಾನು ಪುರ್ಲೆ ಆರಿಸ್ಕೊಂಡು ಹೋಗ್ತೀನಿ. ಸರಿ, ನಾನು ಹೊರಡ್ತೀನಿ. ಮತ್ತೆ ಮರಕ್ಕೆ ಚಪ್ಪಲಿ ಕಟ್ಟಬೇಡ. ಇಲ್ಲ ಅಜಯ, ಕಟ್ಟಲ್ಲ ಬಿಡಿ. ಸರಿ. ಮಣಿಕಂಠ, ಈ ಮಾರಿಗುಡಿ ಯಾವತ್ತು ಕೇಳಿದ ಹಾಗೆ ಇವತ್ತು ವಿರೂಪಾಕ್ಷನ್ ಕೊಲ್ಲೋದಕ್ಕೆ ತಯಾರಾಗಿದ್ದಾನೆ. ನಾಳೆ ನನಗೂ ಗುರಿ ಇಟ್ಟರೆ ಆಶ್ಚರ್ಯ ಇಲ್ಲ. ವಿರೂಪಾಕ್ಷನ್ನ ಕೊಂದ್ಮೇಲೆ ಶ್ರೀಚಕ್ರ ನಮ್ಮ ಕೈ ಸೇರುತ್ತೆ. ಆಮೇಲೆ ಮಾರಿಗುಡಿ ಯಾಕೆ ಬೇಕು ನಮಗೆ? ಅವನು ನಮ್ಮ ಜೊತೆ ಉಳ್ಕೊಂಡಷ್ಟು ದಿನ ನಮಗೆ ಅಪಾಯ ತಪ್ಪಿದ್ದಲ್ಲ. ಅವನನ್ನು ನಿವಾರಿಸ್ಕೊಂಡು ಶ್ರೀಚಕ್ರ ಪಡ್ಕೊಂಡ್ಮೇಲೆ ನಾವು ನಮ್ಮ ವಾಸಸ್ಥಾನಕ್ಕೆ ಹೋಗ್ಬಿಡೋಣ. ಆದರೆ ಈ ಮಾರಿಗುಡಿನ ಮುಗಿಸೋದು ಹೇಗೆ? ಶ್ರೀಚಕ್ರ ಸಿಕ್ಕಿರೋ ಸಂತೋಷಕ್ಕೆ ನೀನು ಸೋಮರಸ ತಯಾರು ಮಾಡಿರು. ಅವನಿಗೆ ಸೋಮರಸ ಅಂದರೆ ಪಂಚಪ್ರಾಣ. ಎಲ್ಲರೂ ಒಟ್ಟಿಗೆ ಸೇರಿ ಕುಡಿಯೋಣ. ಆದರೆ ಅವನ ಮಡಿಕೆಯಲ್ಲಿ ಕಾರ್ಕೋಟಕ ವಿಷ ತುಂಬಿರುತ್ತೆ. ಅಲ್ಲಿಗೆ ಅವನಿಗೆ ಇಲ್ಲೇ ಸಾವು, ನಮಗೆ ಶ್ರೀಚಕ್ರಾಧಿಪತ್ಯ. ಹೆಣನ ತಗೊಂಡು ಹೋಗಿ ಕಾಡಲ್ಲಿ ಬಿಸಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ. ಇದ್ದಾಗಂತೂ ಎಲ್ಲರಿಗೂ ಕಂಟಕವಾಗಿದ್ದ. ಸತ್ತ ಮೇಲಾದರೂ ಅವನ ದೇಹ ಕಾಡು ಪ್ರಾಣಿಗಳಿಗೆ ಆಹಾರವಾಗಿ ಉಪಯೋಗ ಆಗಲಿ. ಸರಿಯಾದ ಉಪಾಯ. ನಾನು ವಿಷ ತಯಾರು ಮಾಡ್ತೀನಿ. ಮಾರಿಗುಡಿ, ನೀನು ಒಂದೇ ಗುರಿಯಲ್ಲಿ 2 ಬಲಿ ತಗೊಂಡ್ರೆ ನಾನು ಒಂದೇ ಏಟಿಗೆ ಎಲ್ಲವನ್ನು ನಿವಾರಿಸ್ಕೊಂಡು ಶ್ರೀಚಕ್ರನ ಪಡ್ಕೋತೀನಿ. ಬಂಗಾರಿ, ಉತ್ಸವಕ್ಕೆ ಉಳಿದಿರೋದು ಇನ್ನು 3 ದಿನ. ಬರೀ ಚಪ್ಪಲಿ ಗುರಿ ಇರ್ತಾ ಕಾಲ ಕಳಿಬೇಡ. ಒಂದು ಹಲಗೆ ಮೇಲೆ ಮನುಷ್ಯನ ಚಿತ್ರ ಬರ್ಕೋ, ಅದಕ್ಕೆ ವಿರೂಪಾಕ್ಷ ಶಾಸ್ತ್ರಿ ಹೆಸರಿಡು. ಅದರ ಹಣೆಗೆ ಗುರಿ ಇಡು, ಅದರ ಎದೆಗೆ ಗುರಿ ಇಡು. ಉತ್ಸವ ದಿನ ವಿರೂಪಾಕ್ಷನ ಎದೆಗೆ ಗುಂಡು ಹೊಡಿಬೇಕು ನೀನು. ಉತ್ಸವ ದಿನ ಗುರಿ ತಪ್ಪೋ ಹಾಗಿಲ್ಲ. ಹೊಡಿತೀನಿ ಸಾಹೇಬ್ರೆ, ಗುರಿ ತಪ್ಪೋದೇ ಇಲ್ಲ. ಅವತ್ತು ವಿರೂಪಾಕ್ಷ ಶಾಸ್ತ್ರಿಗಳ ಹಣ ಬೀಳೋದು ಖಚಿತ. ಇನ್ನೊಂದು ವಿಚಾರ ಹೇಳಬೇಕು ಬಂಗಾರಿ, ಪಲ್ಲಕ್ಕಿ ಕಲ್ಯಾಣಿಗೆ ಬರೋಕ್ ಮುಂಚೆ ನೀನಲ್ಲಿ ಬಂದಿರಬೇಕು. ಸರಿ ಸಾಹೇಬ್ರೆ. ನೀನ್ ಶೂಟ್ ಮಾಡೋಕ್ ಮುಂಚೆ ಅಲ್ಲೊಂದು ಸ್ಫೋಟ ಆಗತ್ತೆ, ಹೊಗೆ ಹೇಳುತ್ತೆ. ಗಾಬರಿಯಾಗಿ ಓಡೋಗ್ಬೇಡ.
ಅದ್ಯಾಕೆ ಸಾಹೇಬ್ರೆ? ಸ್ಫೋಟ ನಾನೇ ಮಾಡಿಸೋದು. ನಿನಗೆ ತಿಳಿದಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ಫೋಟದ ಗಲಿಬಿಲಿಯಲ್ಲಿ ಎಲ್ಲರೂ ಓಡ್ತಿರ್ತಾರೆ, ಹೊಗೆ ತುಂಬಿಕೊಂಡಿರುತ್ತೆ. ನೀನು ಶೂಟ್ ಮಾಡಿದಾರ್ಗೂ ಗೊತ್ತಾಗಲ್ಲ, ವಿರೂಪಾಕ್ಷ ಗೊಟ್ಟಕ್ಕಂತಾನೆ. ಕೆಲಸ ಮುಗಿದ್ಮೇಲೆ ಅಲ್ಲಿ ನಿಂತ್ಕೋಬೇಡ, ಪಿಸ್ತೂಲ ನೀರಿಗೆ ಹಾಕಿ ಹೊರಟ್ಬಿಡು, ಯಾರಿಗೂ ಗೊತ್ತಾಗಲ್ಲ. ಇಷ್ಟೆಲ್ಲ ನೀನು ಸರಿಯಾಗಿ ಮಾಡಿದ್ರೆ ನಾನು ನಿನ್ನ ಕಾಪಾಡ್ಬೋದು. ಆಗ್ಲಿ ಸಾಹೇಬ್ರೆ, ಎಲ್ಲ ನೀವು ಹೇಳ್ದಂಗೆ ಮಾಡ್ತೀನಿ, ಎಲ್ಲೂ ತಪ್ಪಲ್ಲ.